ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ನಮ್ಮ ಕುಟುಂಬ ಚೆನ್ನಾಗಿರಬೇಕು, ಮನೆ ಚೆನ್ನಾಗಿರಬೇಕು, ವ್ಯವಹಾರಗಳು ತುಂಬ ಚೆನ್ನಾಗಿರಬೇಕು, ಹಾಗೆ ಎಲ್ಲದರಲ್ಲೂ ಕೂಡ ನಮಗೆ ಜಯ ಲಭಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ಮನೆಗೆ ರಕ್ಷಣೆ ಮಾಡ್ಕೋತೀವಿ, ನಮ್ಮ ಶರೀರಕ್ಕೆ ರಕ್ಷಣೆ ಮಾಡ್ಕೋತೀವಿ. ವಿಧ ವಿಧವಾದ ಉಂಗುರುಗಳು ಹಾಕ್ಕೊಳ್ತಕ್ಕಂಥದ್ದು, ಹರಳುಗಳು ಹಾಕ್ಕೊಳ್ಳೋದು, ಅಥವಾ ಏನಾದರೂ ನಾವು ಹೋದಾಗ ಆ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಕೊಡ್ತಕ್ಕಂಥ ಕುಂಕುಮ, ಗಂಧ, ಎವ್ರಿಥಿಂಗ್ ಪ್ರತಿಯೊಂದನ್ನು ನಾವು ದೈವಿಕವಾಗಿ ಉಪಯೋಗಿಸ್ಕೊಳ್ತೀವಿ. ಅದರಲ್ಲಿ ಬಹುಮಟ್ಟಿಗೆ ಬಹಳ ವಿಶೇಷವಾಗಿ ಮನೆಗೆ ರಕ್ಷಣೆ ಇರಬೇಕು, ಮನೆಗೆ ದುಷ್ಟಶಕ್ತಿಗಳ ಒಂದು ಪ್ರಭಾವ ಇರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮನೆಗೆ ನಾವು ಬೇರೆ ಬೇರೆ ವಿಧವಾದ ಫೋಟೋಗಳು ಇನ್ನೊಂದು ಮತ್ತೊಂದನ್ನು ಹಾಕ್ಕೊಂಡ್ರೂ ಸಹ ಬಹು ಹೆಚ್ಚಿಗೆ ತೆಂಗಿನಕಾಯಿಯನ್ನು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ನಾವು ಸಿಂಹದ್ವಾರದ ಹತ್ತಿರ ನಾವು ತೆಂಗಿನಕಾಯಿಯನ್ನು ಕಟ್ತೀವಿ. ಇದು ಎಷ್ಟರ ಮಟ್ಟಿಗೆ ಶುಭ, ಹಾಗೆ ಯಾತ್ರೆಗಳಿಂದ ಇದು ತರಬಹುದಾ, ಯಾವ ರೀತಿ ಕಟ್ಟಬೇಕು, ಇದು ಏನು ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ತಿಳಿಯುತ್ತಾ ಇಂದು ತೆಂಗಿನಕಾಯಿ ಅಂತ ಹೇಳಿದ ತಕ್ಷಣವೇ ನಾವು ಆ ಒಂದು ಸಿಂಹದ್ವಾರ ಅಥವಾ ಚಾವಣಿಗೆ ತೆಂಗಿನಕಾಯಿಯನ್ನು ಕಟ್ತೀವಿ. ಇದನ್ನು ಶ್ರೀಫಲ ಅಂತ ಕೂಡ ನಾವು ಕರಿತೀವಿ. ಕಲ್ಪವೃಕ್ಷದಿಂದ ಬಂದಂತಹ ಶ್ರೀಫಲ ಯಾವುದು? ಅದು ತೆಂಗಿನಕಾಯಿ ಆಗಿರುತ್ತೆ. ಈ ತೆಂಗಿನಕಾಯಿಯನ್ನು ನಾವು ಎಷ್ಟೋ ಸರಿ ದೇವಾಲಯದಲ್ಲಿ ಪೂಜಿಸಿ ಅಥವಾ ಮಂತ್ರಿಸಿದ ಕಾಯಿ ಇರ್ಬೋದು, ದೇವಾಲಯದಲ್ಲಿ ಪೂಜಿಸಿರ್ತಕ್ಕಂಥ ಕಾಯಿ, ಅಥವಾ ದೇವರ ಹತ್ರ ಇಟ್ಟು ತೊಗೊಂಬರ್ತಕ್ಕಂಥದ್ದು, ಕುಲದೇವರ ಹತ್ರ ಹೋಗಿ ತೆಂಗಿನಕಾಯಿಯನ್ನು ಇಟ್ಟು ಅದನ್ನು ತಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ನಾವು ಸಿಂಹದ್ವಾರಕ್ಕೆ ಮನೆ ಕಟ್ಟತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಈ ಶ್ರೀಫಲ ಏನಿದೆ ಇದು ನಮಗೆ ಕಲ್ಪವೃಕ್ಷವೂ ಹೌದು. ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದೇ ಕಲ್ಪವೃಕ್ಷ. ಆ ರೀತಿ ಬಿಳಿಯ ವಸ್ತ್ರದಲ್ಲಿ ಇದನ್ನು ಕಟ್ಟಿದಾಗ ಮನೆಗೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಋಣಾತ್ಮಕ ದೃಷ್ಟಿ ಆಗೋದಿಲ್ಲ, ಹಾಗೆಯೇ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶ ಕೂಡ ಆಗೋದಿಲ್ಲ. ಹಾಗೆಯೇ ಈ ಒಂದು ಕಲ್ಪವೃಕ್ಷ ಅಂತೇನು ಕರಿತೀವಿ, ತೆಂಗಿನಕಾಯಿಯನ್ನು ನಾವು ಅಡುಗೆ ಎಣ್ಣೆಗೆ ಉಪಯೋಗಿಸ್ಕೊಳ್ತೀವಿ, ಹೋಮಗಳಿಗೆ ಉಪಯೋಗಿಸ್ತೀವಿ, ಪೂಜೆಗಳಿಗೆ ಉಪಯೋಗಿಸ್ತೀವಿ, ಹಾಗೆ ಹರಕೆಗಳಿಗೆ ಉಪಯೋಗಿಸ್ತೀವಿ. ಇಲ್ಲ ಈ ರೀತಿ ಎಲ್ಲ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಳ್ತೀವಿ. ಕೆಲವು ಬಾರಿ ದೃಷ್ಟಿ ತೆಗೆಯೋಕ್ಕೂ ಸಹ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಳ್ತೀವಿ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು, ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಯಾಕೆಂದರೆ ತೆಂಗಿನಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಆವಿರ್ಭಾವ ಅಂದರೆ ಅಸ್ತಿತ್ವ ಕೂಡ ಇರುತ್ತೆ. ಅದರ ಜೊತೆಗೆ ಎಲ್ಲವನ್ನೂ ಕೊಡ್ತಕ್ಕಂಥ ಮಹಾಲಕ್ಷ್ಮಿಯ ಕೃಪೆ ಕೂಡ ಆ ತೆಂಗಿನಕಾಯಿಯಲ್ಲಿರುತ್ತೆ. ತೆಂಗಿನಕಾಯಿಯನ್ನು ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗಿ ತರಬೇಕು ಅಂತ ಏನಿಲ್ಲ. ಒಳ್ಳೆಯ ಪರ್ವಕಾಲ, ಹುಣ್ಣಿಮೆ ಇರ್ಬೋದು, ಒಳ್ಳೆಯ ಪರ್ವಕಾಲಗಳಿರ್ಬೋದು, ಅಂತಹ ಸಮಯದಲ್ಲಿ ತೆಂಗಿನಕಾಯಿಯನ್ನು ನಾವು ತರಿಸಿ ಆ ತೆಂಗಿನಕಾಯಿಯನ್ನು ಮನೆ ದೇವರ ಹತ್ರ ಇಟ್ಟು ಅದನ್ನು ಬಿಳಿಯ ವಸ್ತ್ರದಲ್ಲಿ ಸಿಂಹದ್ವಾರ ಕಟ್ಟಿದ್ದೆ ಆದರೆ ಆ ಮನೆಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಒಂದು ಪ್ರೀತಿಗೆ ಪಾತ್ರರಾಗ್ತಕ್ಕಂಥ ಮನೆ ಕೂಡ ಇದಾಗಿರುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ವ್ಯಾಪಾರ ಅಭಿವೃದ್ಧಿ ಇರ್ಬೋದು, ಆರೋಗ್ಯ ಇರ್ಬೋದು, ಹಾಗೆ ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಲಕ್ಷ್ಮೀದೇವಿಗೆ ತೆಂಗಿನಕಾಯಿ, ಕಮಲದ ಹೂವು, ಬಿಳಿ ಬಟ್ಟೆ, ಪಾಯಸ, ಹಾಲು, ಮೊಸರು ಇದೆಲ್ಲ ಮಹಾಲಕ್ಷ್ಮಿ ಇರ್ತಾಳೆ. ಹಾಗೆ ತೆಂಗಿನಕಾಯಿಯಲ್ಲೂ ಕೂಡ ಇರ್ತಾಳೆ. ಅಂತಹ ತೆಂಗಿನಕಾಯಿಯನ್ನು ಪರ್ವಕಾಲದಲ್ಲಿ ಸಿಂಹದ್ವಾರದ ಒಳಭಾಗದಲ್ಲಿ ಮೇಲ್ಗಡೆ ಕಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ. ಎಲ್ಲವೂ ಕೂಡ ನಾವು ಎಷ್ಟೋ ಸರಿ ನಂಬಿಕೆಗಳು ಕೂಡ ನಮಗೆ ಅದೃಷ್ಟವನ್ನು ಕೂಡ ತಂದು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.